ಅಮೃತ ಟಿವಿ ಕರ್ನಾಟಕಕ್ಕೆ ಸ್ವಾಗತ. ನಾನು ಅಕ್ಷತಾ. ಗುಳೇದಗುಡ್ಡ ನಗರದಲ್ಲಿ ತಾಲೂಕು ಆಡಳಿತದಿಂದ 77ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಗುಳೇದಗುಡ್ಡದ ತಹಶೀಲ್ದಾರ್ ಆದ ಎಂ ಮಂಗಳ ಅವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ದಂಡಾಧಿಕಾರಿಗಳ ಎಲ್ಲ ಸರ್ಕಾರಿ ಇಲಾಖೆಗಳಿಗೆ ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರ ಹಾಗೂ ಸಂವಿಧಾನ ಶಿಲ್ಪಿಯಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಧ್ವಜಾರೋಹಣವನ್ನ ನೆರವೇರಿಸುವುದು ಹಾಗೂ ನಿಮ್ಮ ಸರ್ಕಾರಿ ಕಚೇರಿಗಳಿಗೆ ವಿದ್ಯುತ್ ದೀಪಗಳಿಂದ ಅಲಂಕರಿಸಿ ಎಂದು ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೆ ಮಾಹಿತಿಯನ್ನ ಕೊಟ್ಟರು. ಈ ಸಂದರ್ಭದಲ್ಲಿ ಗುಳೇದಗುಡ್ಡ ತಾಲೂಕಿನ ಎಲ್ಲ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ವೀರೇಶ್ ವಸ್ತ್ರದ್. ಸರ್ಕಾರ ಆದೇಶ ರಿಪೀಟೆಡ್ ಇಶ್ಯೂ ಆಗ್ತದೆ. ನಮ್ದು ಫೋಟೋ ಒಬ್ರು ಇಡೋದು ಹಂಗೆ ಈ ಪೀಸಿಕೆ ಎಲ್ಲ ಇಂಥವಕ್ಕೆಲ್ಲ ಸರ್ಕಾರಿ ಶಿಷ್ಟಾಚಾರ ಆದೇಶಗಳು ಬೇಕಾಗುತ್ತೆ. ಇಂಥವು ಮಾಡ್ಬೇಕು. ಶಿಷ್ಟಾಚಾರ ಆದೇಶ ನೇರವಾಗಿ ನಾವು ಮಾಡೋದು ಸರಿ ಅಲ್ಲ. ಜನವರಿ 26 ಬಿಟ್ಟಿದ್ದೀವಿ. ಅದ ಒಂದು ನಮ್ಮ ತಾಲೂಕಿನೇ ವಿಷಯ ಇದೆ. ನಮ್ಮ ತಾಲೂಕಿನಾಗ ಇಲ್ಲೇ ಬೇರೆಲ್ಲ ಇಲ್ಲೇ ಮಕ್ಕಳ ಹೇಳಿಲ್ಲ ಪ್ರಾಬ್ಲಮ್ ಆಗಿಲ್ಲ. ಅದಕ್ಕೆ ಅವರು ಬಿ ಆಫೀಸಿಂದ ಅವ್ರಿಗೆ ಬಂದಿದ್ದಾರೆ ಆಸ್ತಿ ಬೇಡ ಒಟ್ಟು ಅದೊಂದು ಆರ್ಡರ್ ಮಾಡಿಸ್ಬಿಡಿ. ಇದಕ್ಕೆ ಆದೇಶ ಬೇಡ ಅಂತ ನಾವು ಡಿಸ್ಕಸ್ ಮಾಡ್ಕೊಂಡು ಫೈನಲ್ ಮಾಡ್ತೀವಿ. ಸರ್ಕಾರದ ಆದೇಶಗಳು ಇಂಥವು ಸಂವಿಧಾನ ವಿಚಾರಗಳನ್ನು ಸ್ವಲ್ಪ ಸೂಕ್ಷ್ಮ ವಿಚಾರ ಆಗ್ತಲ್ಲ. ಸರ್ಕಾರದ ಅಧಿಕೃತ ಆದೇಶಗಳು ಇಟ್ಕೊಂಡು ಮಾಡ್ತೀವಿ. ಸ್ಕೂಲಲ್ಲಿ ಅಂತೂ ಡೈಲಿ ಹೋಗ್ತಾರೆ. ಪ್ರೇಯರ್ದಾಗ ಇನ್ಕ್ಲೂಡ್ ಆಗ್ಯದಲ್ಲ. ಈಗ ಸಂವಿಧಾನ ಜಾಗೃತಿ ಜಾಥಾ ಅದು ಈಗ ಮಂದಿ ಮಾಡಿದ್ರಲ್ಲ, ಅವಾಗಿಂದ ಅದನ್ನೆಲ್ಲ ಕಡೆ ಓದೋದು ಒಂದು ಸ್ಟಾರ್ಟ್ ಆಗ್ಬಿಟ್ಟದೆ. ಎಲ್ಲ ಸ್ಕೂಲ್ಸ್ದಾಗೂ ಒಂದು ಬೋರ್ಡ್ ಮಾಡಿ ಹಾಕಿದ್ದಾರೆ, ಕೇಳಿಸ್ತಾರೆ. ಪ್ರೇಯರ್ ಟೈಮ್ದಲ್ಲೂ ಅದು ಇರ್ತಾರೆ. ಏನು ಮಾಡಿದ್ರೆ ತಪ್ಪೇನಲ್ಲ ಸರ್? ತಪ್ಪಂತೂ ಇಲ್ಲ. ತಪ್ಪೇನೋ ತಪ್ಪ